ಅಮ್ಮ ಬಾರಮ್ಮ ಕೂತ್ಕೊಳ್ಳಮ್ಮ. ಯಾವಾಗ ಬಂದಮ್ಮ? ಯಾಕೆ ಹಿಂಗ್ ಸಿಟ್ನಾಗಿದೀಯಾ? ಕೂತ್ಕ. ಸಿಟ್ನಾಗಿರ್ದೆ ಇನ್ನೇನೇ ಮಾಡ್ತಾರೆ. ನೀನ್ ನೋಡಿರಿ ಅಲ್ಲ ಗಂಡನ ಮನೆ ಬಿಟ್ಟು ಬಂದು ಇಲ್ಲಿ ಸೇರ್ಕೊಂಡಿದ್ಯಾ. ಅವ್ರು ನೋಡಿದ್ರೆ ಕೇಳಿದ್ರೆ ನಾವು ಮನೆಗೆ ಬಿಡ್ಕಮಲ್ಲ ಹಂಗೆ ಹಿಂಗೆ ಅಂತಾನ ಜೋರ್ ಮಾಡ್ತಾರೆ. ಅಲ್ಲ ನೀನು ಯಾಕೆ ಬಿಟ್ಟು ಬಂದೆ ಆ ಮನೇನ? ನಾನು ಹೋಗಲ್ಲ, ನನಗೂ ಅಧಿಕಾರ ಐತಿ ಅಂತನ ಅಲ್ಲೇ ಇರ್ಬೇಕೋ ಬೇಡವೋ? ಅಯ್ಯೋ ಕುತ್ಕೋ ಕುತ್ಕೋ, ಇಲ್ಲಿ ಹೇಳ್ತೀನಿ. ನೀನ್ ಯಾಕೆ ಹಂಗ ಆಡ್ತಾ ಇದ್ಯಾ? ಇವತ್ತಲ್ಲ ನಾಳಿಕೆ ಅವರಾಗಿ ಅವ್ರು ಬಂದು ನನ್ನ ಕರ್ಕೊಂಡು ಹೋಗ್ಲೇಬೇಕು. ಕೂತ್ಕೋ. ಹ್ಞೂ ಕಣಕ, ಅವರಾಗಿ ಅವ್ರು ಬಂದು ಕರ್ಕೊಂಡು ಹೋಗೋವರೆಗೂ ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತಾನ. ಗೌರಿ ನಿಮ್ಮ ಮಗಳು ಇಲ್ಲೇ ನಮ್ಮ ಜೊತೆಗೆ ಇದ್ದಾಳೆ. ಇನ್ನೊಬ್ಳು ನನ್ನ ತಂಗಿನೂ ಇದ್ದಾಳೆ, ಅವಳೆಲ್ಲ ನೋಡ್ಕೊಂತಾಳೆ. ನೀವೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ, ಕೂತ್ಕೊಳ್ರಿ. ಹಂಗಾದ್ರೆ ಅಮ್ಮ ನೀನು ಅಲ್ಲೇ ನನ್ನ ಗಂಡನ ಮನೆ ಹತ್ರ ಹೋಗಿ ಮಾತಾಡ್ ಬಂದ? ಏನಂದ್ರಮ್ಮ? ಏನಂತಾರೆ? ನೀನೇನೋ ಮನೆ ಹೆಸರಿ ಮಾಡಿಸ್ಕೊಂಡು ಮನೆಯವ್ರನ್ನೆಲ್ಲನ ಆಚೆ ದಬ್ಬಿಟ್ಟು ನೋಡಿಳು ಅವಳು, ಅದಕ್ಕೇನೆ ಮನೆ ಬಿಟ್ಟು ಕಳ್ಸಿದ್ವಿ. ಇನ್ನು ಯಾವತ್ತು ಸಾಯತಕ ನಾವಳನ್ನ ಮನೆಗೆ ಬಿಡ್ಕಮಲ್ಲ ಅಂತಂದ್ರು. ಅದು ಹೆಂಗ್ ಬಿಡ್ಕಮಲ್ಲ? ನಾನು ನನ್ನ ಮಗಳನ್ನ ಈ ಮನೆಗೆ ಸೇರ್ಸಿನೇ ಹೋಗೋದು ಅಂತ ಹೇಳಿ ಶಪಥ ಮಾಡಿ ಬಂದಿದ್ದೀನಿ ನಿನ್ ಗಂಡ ಅಂತಾಗೆ. ಅದೆಲ್ಲ ಬೇಕಾಗಿಲ್ಲ, ಬಾ ಹೋಗೋಣ. ಅದೇನಾಗುತ್ತೋ ಅಲ್ಲೇ ಬಾಗ್ಲಾಗೆ ಕೂತ್ಕೊಂಡು ಧಾರಣಿ ಮಾಡೋಣ. ಯಾಕೆ ಮನೆಗೆ ಬಿಡ್ಕಮಲ್ಲ ಅಂತಾನ ಕೇಳೋಣ. ಊರನ್ನೆಲ್ಲನ ಬಂದು ಕಲೆ ಹಾಕಣ, ಪಂಚಾಯತಿಗೆ ಹಾಕಣ ಈ ಊರಾಗೇನೆ. ಅಲ್ಲ ನೀನು ಈರೇ ಸೊಸೆ ಆ ಮನೆಗೆ, ನಿನಗೆ ಜಾಸ್ತಿ ಹಕ್ಕಿರೋದು ಆ ಮನೆಗಿರಕ್ಕೆ, ಆ ಜಿಲೇಬಿಗಲ್ಲ. ಅಯ್ಯೋ ಅಮ್ಮ ನೀನು ಹೇಳೋದೆಲ್ಲ ಸರಿನೇ, ಆದ್ರೆ ನಾವು ಹೋಗಿ ಅಲ್ಲಿ ಗಲಾಟೆ ಮಾಡಿದ್ರು ಅವರಂತೂ ನಮ್ಮನ್ನ ಮನೆಗೆ ಸೇರ್ಸಲ್ಲ. ಅದಕ್ಕೆ ಅವರಾಗಿ ಅವ್ರು ಬಂದು ಕಾಲಿಡ್ದು ನಿನ್ನ ಮನೆಗೆ ಸೇರಿಸ್ತೀನಿ ಅಂತ ಹೇಳ್ಬೇಕು. ಹಂಗ್ ಮಾಡ್ತೀವಿ, ಸುಮ್ಮನಿರು. ಸೇಳಿ ಹೇಳಿದಳೆ ಏನೋ ಒಂದು ಮಾಡ್ತೀನಿ, ಸುಮ್ಮನಿರಕ್ಕ. ನೀನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ ಅಂತಾನ. ನೀನ್ ಯಾಕೆ ಬರಕ್ ಹೋದೆ? ನಿನ್ಗೆ ಯಾರು ಹೇಳಿರು? ಆ ತಿಪ್ಪೆ ಏನೋ ಬಂದಿದ್ದಂತಲ್ಲ, ತಿಪ್ಪೆನೇ ಎಲ್ಲ ಹೇಳಿದಾನೆ ನಿನ್ನ ವಿಷಯನೂ ಎಲ್ಲನ. ನನಗೆ ಅದಕ್ಕೆ ಸಿಟ್ಟು ಬಂದೆ. ನೀನು ಇಲ್ಲಿದ್ಯಾ ಅಂತ ನನಗೆ ಗೊತ್ತಿಲ್ವಲ್ಲ. ಸೀದಾ ನಾನು ನಿನ್ನ ಗಂಡನ ಮನೆಗೆ ಹೋಗಿ ನನ್ನ ಮಗಳು ಎಲ್ಲಿ ಅಂತಂದೆ. ನಿನ್ನ ಮಗಳಿಲ್ಲ, ಇಲ್ಲಿಲ್ಲ, ಅವಳು ಬೇರೆ ಇದ್ದಾಳೆ, ಅಲ್ಲಿ ಹುಡುಕೊಂಡು ಹೋಗು ಅಂತಾನೆ. ಅದಕ್ಕೆ ಬಾಯಿಗೆ ಬಂದಂಗೆನೆ ಬೈದು ಬಂದಿದ್ದೀನಿ. ನನ್ನ ಮಗಳನ್ನ ಈ ಮನೆಗೆ ಸೇರಿಸ್ಕೊಂಬ್ಲೇಬೇಕು ಅಂತ ಬೇರೆನೆ ಹೇಳಿ ಬಂದಿದ್ದೀನಿ, ಎಚ್ಚರಿಕೆ ಕೊಟ್ಟು ಬಂದಿದ್ದೀನಿ ನಿಮ್ಮ ಅತ್ತೆಗೂ ನಿನ್ನ ಗಂಡಗೂ. ಬಾ ಹೋಗೋಣ ಇವಾಗ. ನಾನೆಲ್ಲ ಹೇಳ್ತೀನಿ, ಯಾಕೆ ಸೇರಿಸ್ಕೊಂಬಲ್ಲ ನೋಡೇ ಬಿಡೋಣ. ಓ ಹೌದಲ್ವಾ, ತಿಪ್ಪೆ ಬೇರೆ ಬಂದಿದ್ದ. ಅಲ್ಲಮ್ಮ ನೇತ್ರ ಅಲ್ಲಿ ಹೆಂಗಿದ್ದಾಳೆ? ಚೆನ್ನಾಗಿದ್ದಾಳ? ಹೂನಮ್ಮ ಚೆನ್ನಾಗಿದ್ದಾಳೆ. ಅವಳಿಗೆ ಏನಾಗೈತಿ? ನಿನಗೆ ಬಂದಿರೋದು. ಅಲ್ಲಮ್ಮ ನೇತ್ರ ಏನು ಬಸ್ರಿ ಅಂತೆ? ನಿಜನಾ? ಅದನ್ನ ಹೇಳೋಗಕ್ಕೆ ಬಂದಿದ್ದಂತೆ ತಿಪ್ಪೆ ಹೇಳಿ ಅವಳ ಗಂಡನ ಕರ್ಕೊಂಡು ಹೋಗಕ್ಕೆ. ಆದ್ರೆ ಕಳ್ಸಲ್ಲ ಅನ್ಬಿಟ್ಲಂತೆ ಅಯ್ಯಮ್ಮ ಶಾಂತಮ್ಮ. ಹ್ಞೂ ಕಣಮ್ಮ, ಬಸ್ರಿ ಆಗವಳಂತೆ ಇವಾಗ. ಏನೋ ಅದಕ್ಕೆ ಅವಳು ಏನೇನೋ ಅವಾಂತರ ಮಾಡಿದ್ಲು. ಆಗ ಕಮಲನ್ನ ಮದುವೆನ ನಿಲ್ಲಿಸ್ಬೇಕು ಅಂತಾನ ಗಂಡಿನ ಕಡೆಯವ್ರಿಗೆ ಎಲ್ಲ ಏನೇನೋ ಇಲ್ದೇ ಇರೋದೆಲ್ಲ ಹೇಳ್ಕೆ ಬಂದಿಲ್ಲಂತೆ. ಅವ್ರ ಅಪ್ಪನೇ ಅವಳನ್ನ ಮನೆ ಬಿಟ್ಟು ಓಡಿಸಿದ್ದ, ಸಿದ್ದಪ್ಪ, ಸಾವುಕಾರ ಸಿದ್ದಪ್ಪ. ತಿರ್ಗಾ ಆಮೇಲೆ ಆಗ ಸಾಕಮ್ಮ ಕರ್ಕೊಂಡೋಗಿ ಈ ಮನೆಗೆ ಕೇಳಿದ್ಲು. ತಿರ್ಗಾ ಆಮೇಲೆ ಎದ್ದತ್ತಾಗ ಒಂದ್ ದಿವಸ ಒಬ್ಬಮ್ಮ ಬಿದ್ಲು, ತಲೆ ಸುತ್ತಿ ಪ್ರಜ್ಞೆ ಇಲ್ದಂಗೆ ಆಗಿದ್ಲಂತೆ. ತಿರ್ಗಾ ಆಮೇಲೆ ಪಂಡಿತ್ರನ್ ಕರೆದು ಆ ಕಾಳಮ್ಮ ಎಲ್ಲ ತೋರಿಸ್ದಾಗ ಅವಾಗ ಗೊತ್ತಾತಂತೆ ಅವಳು ಬಸ್ರಿ ಆಗ್ಯವಳೆ. ಇವಾಗ 2 ತಿಂಗಳ 3 ತಿಂಗಳಾಗ ಐತಂತೆ. ಆಮೇಲೆ ಕಾಳಮ್ಮ ಅವ್ರ ಮನೆಗೆ ಕರ್ಕೊಂಡು ಹೋದ್ಲು. ತಿರ್ಗಿ ಸಾವುಕಾರ ಸಿದ್ದಪ್ಪನು ಇನ್ನೇನ್ ಮಾಡ್ತಾನೆ, ಮಗಳು ಬಸ್ರಿ ಅಂತಾನ ಅವಳು ಮಾಡಿದಿರ ತಪ್ಪೆಲ್ಲನ ಕ್ಷಮಿಸಿ ಮನೆಗೆ ಇಕ್ಕೇನೆ ಅವನೀಗ. ಅವ್ರ ಅಪ್ಪ ಏನೇನೇ ನೇತ್ರನ ಮನೆ ಬಿಟ್ಟು ಕಳ್ಸಿದ್ನ? ಯಾಕಮ್ಮ? ಅಯ್ಯೋ ಹೇಳಿನಲ್ಲ, ಹಿಂಗ್ ತಿರ್ಗಿ ಯಾಕೆ ಅಂತ ಕೇಳ್ತೀಯಲ್ಲ. ಅವಳೇನೋ ಇಲ್ದಿರೋದೆಲ್ಲ ಚಾಡಿ ಹೇಳ್ಕೆ ಬಂದಿಲ್ಲಂತೆ ಕಮಲನ್ ಮದ್ವೆ ನಿಲ್ಸಕ್ಕೋಸ್ಕರನ ಅಕ್ಕಿ. ಹೌದೇನಮ್ಮ, ಇಷ್ಟೆಲ್ಲ ಆಗೈತಾ? ಈ ವಿಷಯ ನಮಗೆ ಗೊತ್ತೇ ಇಲ್ಲ. ಅವ್ಳು ಬಸ್ರಿ ಆಗಿರೋದು ಮಾತ್ರನ ತಿಪ್ಪೆ ಬಂದು ಹೇಳೋಗಿರೋದು, ಇದನ್ನೆಲ್ಲ ಹೇಳಲೇ ಇಲ್ವಂತೆ. ಮತ್ತೆ ಹೆಂಗ್ ಹೇಳ್ತಾರೆ ಹೇಳು ಅವರು? ಮಗಳ ಬಗ್ಗೆನೇ ಇಲ್ದೇ ಇರೋದೆಲ್ಲ ಹೇಳ್ ಕಳಿಸ್ತಾರ? ಆ ತಿಪ್ಪೆ ಬೇರೆ ಸಾವುಕಾರ ಸಿದ್ದಪ್ಪಗೆ ನಿಯತ್ತಾಗಿದ್ದಾನೆ. ಸಾವುಕಾರ ಸಿದ್ದಪ್ಪ, ಕಾಳಮ್ಮ, ನೇತ್ರಿ ಅಂದ್ರೆ ಅವನಿಗೆ ಒಂಥರ ನಿಯತ್ತಿ ನಾಯಿ ಇದ್ದಂಗೆ. ಅವ್ರು ಏನ್ ಹೇಳ್ತಾರೋ ಅದನ್ನ ಹೇಳ್ತಾನೆ. ಅವ್ರ ಗೌರವಕ್ಕೆ ಒಂದೀ ಡಾಕೆ ಬರ್ದಂಗೆ ನಡ್ಕೊಂತಾನೆ. ಆ ತಿಪ್ಪೆ ಅಷ್ಟು ನಿಯತ್ತ ಅವನಿಗೆ. ನಾಯಿಗೂ ಅಷ್ಟು ನಿಯತ್ತಿಲ್ಲ, ಅಷ್ಟೊಂದು ನಿಯತ್ತಾಗಿದ್ದಾನೆ ಸಾವುಕಾರ ಸಿದ್ದಪ್ಪಗೂ ಕಾಳಮ್ಮಗೂ ಆ ತಿಪ್ಪೆ. ಹೌದಾ? ಹಂಗಾದ್ರೆ ನೇತ್ರ ಇವಾಗ ಅವ್ರ ಮನೆಗೆ ಇದ್ದಾಳೇನು? ಇಷ್ಟೆಲ್ಲ ಅವಾಂತರ ಮಾಡ್ಯಾಳ ಅವ್ರ ಮನೆಗೆ ಹೋಗಿ. ಅಯ್ಯೋ ಈ ವಿಷಯ ನಮಗೆ ಗೊತ್ತೇ ಆಗಿಲ್ಲ ನೋಡಿ ಸಾವಿತ್ರಿ. ಅಯ್ಯೋ ಅವಳ ವಿಷಯ ತಕೊಂಡು ನೀನೇನೇ ಮಾಡ್ತೀಯಾ? ನಿನ್ ಜೀವನ ನೋಡ್ಕ ಬೀದಿಗೆ ಬಂದು ನಿಂತೈತಲ್ಲ, ಅವಳ ಜೀವನದ ಬಗ್ಗೆ ಯೋಚನೆ ಮಾಡ್ತಾಳೆ. ಅವಳು ಏನಾದ್ರೂ ಮಾಡ್ಕೊಂಬ್ಲೇಳು. ಅವಳೇನು ಸಾವುಕಾರ ಸಿದ್ದಪ್ಪರ ಮಗಳು, ಮಸ್ತಾಗೈತೆ ಸಾವುಕಾರ ಸಿದ್ದಪ್ಪಗೆ. ಅವ್ನು ಬೇಕಂದ್ರೆ ತವ್ರ ಮನೆಗೆ ಇದ್ರು ಸಾಕ್ತಾನೆ. ಆದ್ರೆ ನೀನ್ ತವ್ರ ಮನೆಗೆ ಬಂದ್ರೆ ಏನೂ ಇಲ್ಲ. ಮತ್ತೆ ನಿಮ್ಮ ಅಣ್ಣ ಇನ್ನೂ ಬಾಯಿ ಮಾಡ್ತಾರೆ, ಮನೆಗೂ ಸೇರ್ಸಲ್ಲ. ಜಗಳ ಮಾಡ್ಕೊಂಡ್ ಬಂದಿದ್ಯಾ ಅಂತ ಮೊದ್ಲು ಗಂಡನ ಮನೆಗೆ ಹೆಂಗೆ ಹೋಗೋದು ಅಂತ ಹೇಳಿ ಯೋಚನೆ ಮಾಡಕ್ ಕಲ್ತ್ಕ. ಬಾರಿ ನಾನು ಕರ್ಕೊಂಡೋಗಿ ಹೆಂಗ ಹೇಳಿ ಬಿಟ್ಟು ಬರ್ತೀನಿ ಅಂದ್ರೆ ಅದನ್ನು ಕೇಳಲ್ಲ ಅಂತೀಯ. ಅವರೇ ಬರ್ತಾರೆ ಅಂತ ನೀನು ಹೇಳ್ತಾ ಇದ್ಯಾ, ಇವಳು ಹೇಳ್ತಾ ಇದ್ದಾಳೆ. ಅದು ಹೆಂಗೆ ಏನು ಮಾಡ್ತಿರೋ ಏನು ಕಚ್ಚೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀನು ಇನ್ನೊಂದ್ಸಲ ನಾನು ಬರಬೇಕಾದ್ರೆ ನೀನು ಗಂಡನ ಮನೆಗೆ ಸೇರಿರ್ಬೇಕು ಅಷ್ಟೇನೆ. ಇಲ್ಲೆಲ್ಲ ಬೀದೆಗೆ ಎಲ್ಲನ ಅವ್ರ ಮನೆ ಇವ್ರ ಮನೆಗೆ ಸೇರ್ಕೊಂಡ್ರೆ ನಮ್ಮ ಮರ್ಯಾದೆ ಏನಾಗಲ್ಲ. ಕೆಂಚಮ್ಮನ ಮಗಳು ಗಂಡನ ಮನೆ ಬಿಟ್ಟು ಬೇರೆ ಮನೆಗೆ ಇದ್ದಾಳಂತೆ ಅಂತ ಮಾತಾಡಲ್ವೇ ಊರಿನ ಜನಗಳು ಎಲ್ಲನ? ಆಯ್ತು ಬಿಡಮ್ಮ, ನೀನೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ, ನೀನು ಸುಮ್ಮನೆ ಹೋಗು. ನನಗೆಲ್ಲ ಗೊತ್ತೈತಿ ನಾನು ಹೆಂಗೆ ಆ ಮನೆ ಸೇರ್ಕೋಬೇಕು ಅಂತನ. ನೀನೇನು ತೊಂದರೆ ತಮಕ್ ಹೋಗ್ಬೇಡ. ಹೆಂಗೋ ಇಲ್ಲಿಗಾನ ಬಂದಿದ್ಯಾ, ನನ್ನ ಕಷ್ಟ ಸುಖ ವಿಚಾರಿಸಕ್ಕೆ ನೀನು ಒಬ್ಳಾದ್ರೂ ಇದೆಯಲ್ಲ ಅಂತೇಳಿ ನನಗೆ ಅಷ್ಟೇ ಸಾಕು. ನೀನೇನು ಆ ಧರಣಿ ಕೂರೋದು ಅದೆಲ್ಲ ನಾ ಏನು ಮಾಡಕ್ ಹೋಗ್ಬೇಡ. ನೀನು ಹೋಗು, ಸೇಳಿ ಇದ್ದಾಳೆ. ಹೌದಕ್ಕ, ನಾನಿದ್ದೀನಿ. ನಿಮ್ಮ ಮಗಳನ್ನ ಅವ್ರ ಗಂಡನ ಮನೆಗೆ ಸೇರಿಸೋ ಜವಾಬ್ದಾರಿ ನಂದು. ನೀವೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ. ನೀನೇ ಮೊದ್ಲೇ ಕಳ್ಳಿ.
ಅಂತದ್ರಾಗೆ ನನ್ನ ಮಗಳ ಜೀವನನ ನೀನ್ ಸರಿ ಮಾಡ್ತೀಯೇನೆ ಹೇಳಿ ಅಲ್ಲ ನೀನು ಜೈಲಿಂದ ಬಂದು ಇಲ್ಲಿ ಸೇರ್ಕೊಂಡು ನನ್ನ ಮಗಳ ಜೀವನನ ಹಾಳು ಮಾಡಬೇಡ. ಆ ಗಂಡನ ಮನೆಗೆ ಸೇರ್ಸಬೇಕು ಅಂತೇಳಿ ನಾನು ಬಂದಿದ್ದೀನಿ, ನೀನು ಹೆಂಗೆ ಸೇರಿಸ್ತೀಯಾ? ನಿನಗೆ ಏನೈತೆ? ಏನು ಕಳ್ತನ ಮಾಡ್ತೀಯ ಅವ್ರ ಮನೆಗೆ? ಅಯ್ಯೋ ಅಕ್ಕ, ಕಳ್ತನ ಮಾಡೋದೆಲ್ಲ ಬಿಟ್ಬಿಟ್ಟಿದ್ದೀನಿ. ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಎಲ್ಲೋ ನಿಮ್ಮೂರಾಗೆ ಆ ಸಾಕಮ್ಮನ ಮನೆ ಒಂದು ಇದು ಮಾಡ್ಕೊಂಡ್ ಬಂದ್ವಿ ಅಂತಂದ್ರೆ ಎಲ್ಲರ ಮನೇನು ಹಂಗೆ ಮಾಡೋಕ್ಕಾಗುತ್ತಾ? ಎಮ್ಮಗೆ ಸಿಕ್ಕಿದ್ದು ನಿಧಿ ಅಂತ ಹೇಳಿ ಗೊತ್ತಾಯ್ತು, ಅದಕ್ಕೆ ನಾವು ಒಂದಿಟ್ಟು ತಗೊಂಡೋಗೋಣ ಅಂತ ತಗೊಂಬಂದ್ವಿ ಅಷ್ಟೇನೆ. ನಾವೇನೇನು ಯಾರ್ದು ದುಡ್ದಿರೋ ದುಡ್ಡೇನು ಯಾವುದು ಕದ್ದಿಲ್ಲ ಗೊತ್ತಾ? ಅಯ್ಯಮ್ಮ ಮೆರಿಯಾಳಲ್ಲ ನಿಧಿ ಸಿಕ್ಕೈತಿ ಅಂತಾನ, ಅದಕ್ಕೆ ಸರಿಯಾಗಿ ಪಾಠ ಕಲಿಸ್ಬೇಕು, ಅಯ್ಯಮ್ಮಗೆ ಬೀದಿ ತರಬೇಕು ಅಂತಾನ ಹಂಗೆ ಮಾಡಿದ್ವಿ ಅಷ್ಟೇನೆ. ನಾನು ನಮ್ಮಣ್ಣ ಸೇರ್ಕೊಂಡು ಬೇರೆ ಯಾರ ಮನೇನು ನಾವೇನು ಕಳ್ತನ ಮಾಡಿಲ್ಲ. ನಾವು ದುಡಿತೀವಿ. ದುಡಿತೀಯಾ? ಏನೇ ಮಾಡ್ತೀಯಾ ದುಡಿಯಕ್ಕೆ? ನೀನೇನು ಕೂಲಿ ಹೋಗ್ತೀಯೋ ಅಥವಾ ಕೆಲ್ಸಕ್ಕೆ ಹೋಗ್ತೀಯೋ? ಎಲ್ಲೂ ಹೋಗಲ್ಲ, ಏನೂ ಇಲ್ಲ, ಕಳ್ತನ ಮಾಡ್ಕೊಂಡೆ ನೀವು ಜೀವನ ಮಾಡ್ತಾ ಇದ್ದೀರಾ ಅಂತಾನ ಆ ಸಾಕಮ್ಮ ಎಲ್ಲ ಹೇಳೇಳು ಊರು ತುಂಬಾನ. ಇಲ್ಲಿಗೂ ಬಂದಿದ್ಲು, ತಿರ್ಗಾ ಜೈಲಿಗೆ ಹಾಕ್ಸ್ತೀನಿ ಅದು ಇದು ಅಂತಾನ. ಅದೇನ್ ಮಾಡ್ತೀಯೋ ಮಾಡೋಗು ಅಂತಂದೆ. ಪೊಲೀಸ್ನರ್ಗೆ ಹೋಗಿ ಕರ್ಕೊಂಬತ್ತೀನಿ ಅಂತ ಹೋದ್ಲು. ಪೊಲೀಸ್ನರು ಮಕ್ಕಳು ಕಳಿಸಿರ್ತಾರೆ. ಬಂದ್ಲ ಊರಿಗೆ ಸಾಕಮ್ಮ? ಊರಿಗೆ ಬಂದ್ಲ ಬಿಟ್ಲ ಯಾರಿಗೆ ಗೊತ್ತು. ನನಗಂತೂ ಅವಳ ಬಗ್ಗೆ ಬೇಕಾಗಿಲ್ಲ. ನಮ್ಮ ಗೌರಮ್ಮನ ಜೀವನ ಹಿಂಗಾಗೈತೆ ಅಂತ ಗೊತ್ತಾಯ್ತು, ಅದಕ್ಕೆ ಓಡಲೇ ಬಂದೆ ನೋಡೋಣ ಏನಾಗೈತಿ ಅಂತಾನ. ಇಲ್ಲಿ ನೋಡಿದ್ರೆ ಎಲ್ಲ ಅವಾಂತರ ಮಾಡ್ಕೊಂಡು ಕುಕ್ಕಂಡವಳೆ. ಆವ ಗಂಡನು ಅತ್ತೇನು ಈ ಜನ್ಮದಲ್ಲಿ ಅವಳನ್ನ ಈ ಮನೆಗೆ ಸೇರ್ಸಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನನಗೆ ಚಿಂತೆ ಆಗೈತಿ, ಏನು ಮಾಡೋದು ಅಂತಾನ. ನೋಡ್ಕೆಂಚಕಯ್ಯ, ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ, ನೋಡ್ತಾ ಇರು. ನಾಳೆ ಏನು ಮಾಡ್ತೀನಿ ಅಂತಾನ ಯಾರಿಗೂ ಹೇಳಲ್ಲ ಆ ವಿಷಯನ. ಮಾಡಿ ತೋರಿಸ್ತೀನಿ. ಗೌರಿ, ನೀನು ಅಷ್ಟೇ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ನಾಳೆ ನೋಡು ಏನು ಮಾಡ್ತೀನಿ ಅಂತಾನ. ಏನೇ ಮಾಡ್ತೀಯಾ ಸೇಳಿ? ಏನು ಮಾಡ್ತೀಯಾ? ಅದನ್ನ ಹೇಳೋದಲ್ಲ, ಮಾಡಿ ತೋರಿಸ್ತೀನಿ. ಸೇಳಿ, ಏನು ಸಿಗಾಕೊಂಡು ತಿರ್ಗಾ ಜೈಲಿಗೆ ಪೈಲಿಗೆ ಹೋಗೋ ಅಂತ ಕೆಲಸ ಮಾಡಬೇಡ್ವೇ. ಅಯ್ಯೋ ಅಕ್ಕ, ನಾನು ಜೈಲಿಗಂತೂ ಹೋಗಲ್ಲ, ಸುಮ್ಮನಿರು. ಈ ಸರಿ ಪಕ್ಕ ನಾನು ಎಲ್ಲ ಯೋಚನೆ ಮಾಡಿ ಪ್ಲಾನ್ ಪ್ರಕಾರ ಮಾಡ್ತೀನಿ. ಅದೆಲ್ಲ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ್ರಿ, ಸುಮ್ಮನಿರಿ. ನನಗೆ ಗೊತ್ತೈತೆ ಏನು ಮಾಡಬೇಕು ಅಂತಾನ. ನೀನು ಏನಾದರೂ ಮಾಡಮ್ಮ, ಆದರೆ ನಮ್ಮ ಗೌರಮ್ಮನ ಜೀವನ ಸರಿ ಮಾಡಬೇಕು ಅಷ್ಟೇನೆ. ಆಮೇಲೆ ಏನಾದ್ರೂ ಅವಾಂತರ ಮಾಡಿ ತಿರ್ಗಿ ನನ್ನ ಎಡವಟ್ಟು ಮಾಡಿಗಿಡಿಯ, ನಾನೇನಿಲ್ಲ ಆಮೇಲೆ ನಿನ್ನ ಸುಮ್ಮನೆ ಬಿಡಲ್ಲ. ಅಯ್ಯೋ ಅಮ್ಮ, ನೀನೇ ಅವಳನ್ನ ಎದುರಿಸ್ತಾ ಇದೆಯಾ ಪಾಪ. ನನ್ನ ಜೀವನ ಸರಿ ಮಾಡಬೇಕು, ನನಗೆ ಸಹಾಯ ಮಾಡೋಕ್ಕೆ ಅಂತೇಳಿ ಅವಳು ಹೋರಾಡ್ತಾ ಇದ್ರೆ ನೀನು ಒಳ್ಳೆ ಅವಳನ್ನ ಎದುರಿಸ್ತಾ ಇದೆಯಲ್ಲ, ಸುಮ್ಮನಿರು. ಅವಳೇನು ಬೈಯಕ್ಕೆ ಹೋಗ್ಬೇಡ ಸೇಳಿ, ಸುಮ್ಮನಿರು. ಅಮ್ಮನ ಮಾತಿಗೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನಿರು. ಅಮ್ಮ, ನೀನು ಬಂದಿದ್ದ ಕೆಲಸ ಆಯ್ತಲ್ಲ, ನಡಿ ನೀನು ಹೊರಡು ಊರಿಗೆ. ಆಯ್ತಮ್ಮ, ಹೋಗ್ತೀನಿ. ಅದೇನು ಮಾಡ್ತಾಳೋ ಸೇಳಿ ಮಾಡಲಿ. ನಿನಗೆ ಆಮೇಲೆ ಗೊತ್ತಾಗುತ್ತೆ ಇವಳು ಸವಾಸ ಯಾಕೆ ಬೇಕು ಅಂತಾನೆ. ಇವಳು ಸವಾಸ ಬಿದ್ದು ಆ ಸಾಕಮ್ಮ ಬೀದಿಗೆ ಬಂದ್ಲು, ಸಾವಕಾತಿ ಆಗಿದ್ದಳು. ನಿನ್ನ ಎಲ್ಲಿಗೆ ತತ್ತಾಳೋ ಏನು ಕಚ್ಚೆ. ಈಗ ಬೇರೆ ಮನೆಗೆ ತಂದವಳೆ, ಇನ್ನ ಎಲ್ಲಿಗೆ ತತ್ತಾಳೋ ಏನು ಕಚ್ಚೆ. ಗೌರಿ, ನಿಮ್ಮ ಅಮ್ಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ನಿನ್ನ ಗಂಡನ ಮನೆಗೆ ಸೇರಿಸ್ತೀನಲ್ಲ, ಅವಾಗ ನಂಬಿಕೆ ಬರುತ್ತೆ ನಾನು ಎಂತೋಳು ಅಂತಾನೆ. ಇವ ಅಕ್ಕ ಇನ್ನ ಗೊತ್ತಿಲ್ಲ. ಅಕ್ಕ, ನೀನು ಹೋಗು, ಇನ್ನೊಂದು ವಾರಕ್ಕೆ ನೋಡ್ತಾ ಇರು ನಿನ್ನ ಮಗಳ ಜೀವನನ ಹೆಂಗ್ ಮಾಡ್ತೀನಿ ಅಂತಾನೆ. ಗೌರಿ ಜೀವನನ ಸರಿ ಮಾಡ್ತೀಯೋ ಅಥವಾ ಇನ್ನ ಎಕ್ಕುಟ್ಟೋಗಂಗೆ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ ಕಣಮ್ಮ. ಅದೇನು ಮಾಡ್ತೀಯೋ ಏನೋ ಕತ್ತೀಯೋ, ನನಗಂತೂ ಭಯವಾದಂಗೆ ಆಗ್ತೈತೆ ನೀನು ಹೇಳೋದು ಕೇಳ್ತಿದ್ರೆ. ಸರಿ, ನಾನು ಹೋಗ್ತೀನಿ ಊರಿಗೆ, ನೋಡೋಣ ಅದೇನು ಮಾಡ್ತೀಯೋ ಅಂತಾನ. ಗೌರಮ್ಮ, ನೀನೊಂದಿಟ್ಟು ಹುಷಾರಾಗಿರಮ್ಮ ಯಾವುದಕ್ಕೂ. ಅಯ್ಯೋ ಅಮ್ಮ, ನನಗೇನು ಆಗಲ್ಲ, ನೀನು ಸುಮ್ಮನೆ ಹೋಗು ಹೇಳ್ತೀನಿ. ಆಯಿತು, ಹೋಗ್ತೀನಿ, ಹುಷಾರು. ನಿನ್ನ ಎಚ್ಚರಿಕೆಗೆ ನೀನಿರು. ಈ ಸೇಳಿ ಮಾತು ಕೇಳಕ್ಕೆ ಹೋಗ್ಬೇಡ, ಜಾಸ್ತಿನ ಯೋಚನೆ ಮಾಡಿ ಯಾವುದಕ್ಕೂ ನಿರ್ಧಾರ ಮಾಡು. ಸರಿ ಅಮ್ಮ, ಆಯಿತು, ಬರ್ತೀನಿ. ಸಾವಿತ್ರಿ, ಚೆನ್ನಾಗಿ ನೋಡ್ಕೊಳಮ್ಮ ನನ್ನ ಮಗಳನ್ನ. ಅಯ್ಯೋ ಅಕ್ಕ, ನಾವು ನೋಡ್ಕೊಂತೀವಿ, ನೀವೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡಿ, ಹೋಗಿ ಬನ್ನಿ. ಸೇಳಿ, ಅದೇನು ಮಾಡ್ತೀಯೋ ಒಟ್ಟಿನಲ್ಲಿ ನನ್ನ ಮಗಳ ಜೀವನನ ಸರಿ ಮಾಡು, ನೋಡೋಣ. ಅದೇನೋ ಮಾಡ್ತೀನಿ ಅಂತ ಹೇಳ್ತಾ ಇದೆಯಾ, ಏನು ಮಾಡ್ತೀಯೋ ಏನೋ, ನನಗಂತೂ ಭಯವಾಗ್ತೈತೆ ನೀನು ಹೇಳೋದು ಕೇಳ್ತಿದ್ರೆ. ಅದೇನು ಮಾಡಿ ಎಲ್ಲಿ ನನ್ನ ಮಗಳ ಜೀವನನ ಇನ್ನು ಯಾಕೊಟ್ಟು ಹೋಗಂಗೆ ಮಾಡ್ತೀಯೋ ಏನೋ ಅಂತಾನ. ನೀನು ಆರಾಮಾಗಿ ಬಸ್ ಹತ್ಕೊಂಡು ಹೋಗಿ ಊರು ಸೇರ್ಕ. ನಿನಗೆ ಸದ್ಯದಲ್ಲೇ ಗೌರಿ ವಿಷಯ ಗೊತ್ತಾಗುತ್ತೆ. ನಾನೇ ಬಂದು ಹೇಳ್ತೀನಿ ಕಿರಣ ಏನಾಯ್ತು ಅಂತಾನೆ. ಹೋಗು, ತಲೆ ಕೆಡಿಸ್ಕೋಬೇಡ. ಹೇಳಿ, ಏನು ಮಾಡ್ತೀನಿ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.